ಇನ್ನು ಅಣ್ಣವರ ಮನೆ ಸೊಸೆ ಆಗ್ತಾರ ನಟಿ ರಮ್ಯಾ. ಸೋಷಿಯಲ್ ಮೀಡಿಯಾದಲ್ಲಿ ಹೀಗೊಂದು ಚರ್ಚೆಗಳಾಗ್ತಾ ಇದೆ. ಇದಕ್ಕೆಲ್ಲ ಕಾರಣ ವಿನಯ್ ಜೊತೆ ನಟಿ ರಮ್ಯಾ ರೌಂಡ್ಸ್. ಅಣ್ಣವರ ಮನೆ ಸೊಸೆ ಆಗ್ತಾರ ನಟಿ ರಮ್ಯಾ ಎನ್ನುವಂತಹ ಚರ್ಚೆ ನಡೀತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಹೀಗೊಂದು ಬುಜ್ ಕ್ರಿಯೇಟ್ ಆಗಿದೆ. ಇದಕ್ಕೆಲ್ಲ ಕಾರಣ ವಿನಯ್ ಜೊತೆ ನಟಿ ರಮ್ಯಾ ರೌಂಡ್ಸ್ ಹೊಡಿತಾ ಇರೋದು. ವಿನಯ್ ರಾಜ್ಕುಮಾರ್ ಜೊತೆ ನಟಿ ರಮ್ಯಾ ಫಾರಿನ್ ಟ್ರಿಪ್ ಹೊಡೆದ್ರ ಎನ್ನುವಂತಹ ಪ್ರಶ್ನೆಗಳು ಉದ್ಭವಗೊಂಡಿದೆ. ವದಂತಿಯ ಬೆನ್ನಲ್ಲೇ ಎಚ್ಚೆತ್ತ ಸ್ಯಾಂಡಲ್ವುಡ್ ಕ್ವೀನು ರಮ್ಯಾ ಇನ್ಸ್ಟಾದಲ್ಲಿ ಸ್ವತಃ ಕ್ಲಾರಿಫಿಕೇಶನ್ ಕೊಟ್ಟ ನಟಿ ರಮ್ಯಾ. ವಿನಯ್ ಜೊತೆಗಿನ ಎಕ್ಸ್ಕ್ಲೂಸಿವ್ ಫೋಟೋ ಹಂಚಿಕೊಂಡ ರಮ್ಯಾ. ವದಂತಿಗೆ ಕಿವಿ ಕೊಡಬೇಡಿ, ವಿನಯ್ ನನ್ನ ತಮ್ಮನಿದ್ದಂತೆ, ಬಾಯಿಗೆ ಬಂದ ಹಾಗೆ ಕಾಮೆಂಟ್ ಬೇಡ ಎಂದು ರಮ್ಯಾ ಮನವಿ ಮಾಡಿಕೊಂಡಿದ್ದಾರೆ. ಸೆಲೆಬ್ರಿಟಿಗಳು ಪಾಪ ಸೀನಿದ್ರು ವಿಷಯ ಆಗುತ್ತೆ, ಕೆಮ್ಮಿದ್ರು ವಿಷಯ ಆಗುತ್ತೆ. ಬನ್ನು ತಿನ್ನೋ ಜಾಗದಲ್ಲಿ ಗನ್ ಹಿಡ್ಕೊಂಡವ್ರೆ ಅಂತ ಹೇಳಿ ಕಾಮೆಂಟ್ಗಳು ಬರ್ತವೆ. ನೋಡ್ರಿ, ಸಾಮಾಜಿಕವಾಗಿ ಗುರುತಿಸಿಕೊಂಡ ನಂತರ ನೀವು ಟೀಕೆಗಳನ್ನು ಎದುರಿಸುವ ಶಕ್ತಿ ಬೇಕು ನಿಮ್ಮಲ್ಲಿ. ಆ ದಹನ ಕ್ರಿಯೆ ನಿಮ್ಮಲ್ಲಿ ಇರಬೇಕು, ಜೀರ್ಣಿಸುವ ಒಂದು ಜೀರ್ಣಕ್ರಿಯೆ. ಕಾರಣ ನೀವು ಸಾಮಾಜಿಕವಾಗಿ ಗುರುತಿಸಿಕೊಳ್ತೀರಿ. ನೀವು ಹೋದ ಕಡೆ ಕ್ರೌಡ್ ಬರುತ್ತೆ, ನಿಮ್ಮ ಜೊತೆ ಫೋಟೋ ತೆಗೆಸಿಕೊಳ್ತಾರೆ. ಶಹಬಾಷ್ ಮಾತ್ರ ಸಾಕ ನಿಮ್ಮ ಪಾಲಿಗೆ. ಟೀಕೆಗಳು ಬೇಡವಾ, ವಿಮರ್ಶೆಗಳು ಬೇಡವಾ? ಜನ ಕೇಳ್ತಾರೆ. ಜನರಿಗೆ ಡೌಟ್ ಬಂದ್ರೆ ಕೇಳ್ತಾರೆ. ಅರ್ಧ ಕ್ಯಾಪ್ ಹಾಕತ್ತೀರಿ, ಅರ್ಧ ಮುಖ ತೋರಿಸ್ತೀರಿ, ಒಂದೇ ಕಣ್ಣನ್ನ ಕ್ಯಾಮರಾಗೆ ಪೋಸ್ ಕೊಡ್ತೀರಿ ಅನ್ಕೊಳ್ಳಲ್ವಾ? ಸಾಮಾನ್ಯ. ಸೊ ಕಾಮೆಂಟ್ಗಳಲ್ಲಿ ಸಾಕಷ್ಟು ಕಾಮೆಂಟ್ಗಳು ಕೂಡ ವ್ಯಕ್ತವಾಗಿತ್ತು. ನಟಿ ರಮ್ಯಾ ಎಚ್ಚೆತ್ತುಕೊಂಡು ಬಾಯಿಗೆ ಬಂದ ಹಾಗೆ ಕಾಮೆಂಟ್ ಹಾಕಬೇಡಿ, ನಿಮ್ಮ ವಿವೇಚನೆಗೆ ಬಿಟ್ಟಿರೋದು ಅಂತಾನೂ ಹೇಳಲಿಲ್ಲ. ವಿನಯ್ ನನ್ನ ತಮ್ಮನಿದ್ದ ಹಾಗೆ, ವಯಸ್ಸಲ್ಲೂ ವ್ಯತ್ಯಾಸಗಳಿದೇವ್ರಿ. 7-8 ವರ್ಷಕ್ಕೆ ಚಿಕ್ಕವನಾತ. ನನ್ನ ತಮ್ಮನ ಥರ ವಿನಯ್ ರಾಜ್ಕುಮಾರು ಸಿನಿಮಾ ರಂಗಕ್ಕೆ ಪ್ರವೇಶ ಆದಾಗಿನಿಂದಲೂ ಕೂಡ ಈವರೆಗೂ ಒಂದು ರಾಜ್ಕುಮಾರ್ ಕುಟುಂಬದ ಜೊತೆ ನಂಟಿದೆ ನಟಿ ರಮ್ಯಾ ಅವರಿಗೆ. ಕಾರಣ ದಿವಂಗತ ಪುನೀತ್ ರಾಜ್ಕುಮಾರ್ ಜೊತೆ ಅಪ್ಪು ಸಿನಿಮಾದಲ್ಲೂ ಕೂಡ ಆಕ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಅಪ್ಪು ಅಣ್ಣನ ಮಗನ ಜೊತೆ ಒಂದು ಸಿನಿಮಾ ನಂಟು ಇಟ್ಟುಕೊಳ್ಳೋದು ತಪ್ಪಲ್ಲ. ತಮ್ಮನೂ ಆಗಿರ್ಬೋದು, ಅಣ್ಣನೂ ಆಗಿರ್ಬೋದು. ಸಂಬಂಧಗಳು ಏಕಾಏಕಿ ಕಲ್ಪಿಸೋದಲ್ಲ. ಸೊ ಹಾಗಾಗಿ ನಟಿ ರಮ್ಯಾ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ನನ್ನ ತಮ್ಮ ಇದ್ದ ಹಾಗೆ ಬಾಯಿಗೆ ಬಂದ ಹಾಗೆ ಮಾತನಾಡಬೇಡಿ. ನಿಮಗೆ ಫ್ರೀ ಟೈಮ್ ಸಿಕ್ಕಾಗಲೆಲ್ಲ ನಿಮಗೆ ಮನಸ್ಸಿಗೆ ಬಂದಿರೋ ಕಾಮೆಂಟ್ಗಳನ್ನು ಹಾಕೋದು ಸರಿಯಲ್ಲ ಎಂದು ರಮ್ಯಾ ಅಭಿಪ್ರಾಯಪಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.